ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಗಾರ್ಬೇಜ್ ಸಿಟಿ ಅನ್ನೋ ಕಳಕದಿಂದ ಹೊರಬರೋಕೆ ಹೆಣಗಾಡ್ತಿದೆ. ಇದರ ನಡುವೆನೆ ಮತ್ತದೇ ಬೂತ ಜಿಪೇಯನ್ನ ಕಾಡುತ್ತಾ ಅನ್ನೋ ಆತಂಕ ಎದುರಾಗಿದೆ. ಡೀಸೆಲ್ ದರ ಏರಿಕೆ ಆಗಿದ್ರಿಂದ ನಮಗೆ ಆರ್ಥಿಕ ಹೊರೆ ಆಗ್ತಿದೆ. ಕೂಡಲೇ ನಮ್ಮ ಹೊರೆ ಇಳಿಸಲಿಲ್ಲ ಅಂದ್ರೆ ಕಸ ಎತ್ತೋದಿಲ್ಲ ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದಾರೆ. ಇದನ್ನ ಜಿಪಿಎ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದು ಮೀಟಿಂಗ್ ಸಮಯ ಫಿಕ್ಸ್ ಮಾಡಿದ್ದಾರೆ. ಮೇಲ್ಪಾವತಿ ಆಗದಿದ್ದಕ್ಕೆ ಜಿಪಿಎ ವಿರುದ್ಧ ತಿರುಗಿ ಬಿದ್ದ ಗುತ್ತಿಗೆದಾರರು. ಬೇಡಿಕೆ ಈಡೇರಿಸದಿದ್ರೆ ಗಾರ್ಬೇಜ್ ಎತ್ತಲ್ಲ ಅಂದ್ರು ಕಾಂಟ್ರಾಕ್ಟರ್ಸ್. ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡೋಕೆ ಹೆಣಗಾಡ್ತಿರೋ ಜಿಪಿಎಗೆ ಗುತ್ತಿಗೆದಾರರು ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಿಂದ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಇದರ ಎಫೆಕ್ಟ್ ಕಸ ವಿಲೇವಾರಿ ಮಾಡೋ ಗುತ್ತಿಗೆದಾರರಿಗೆ ತಟ್ಟಿದೆ. ಸದ್ಯ ಜಿಪಿಎನಲ್ಲಿ 2017ರ ದರವನ್ನೇ ಗುತ್ತಿಗೆದಾರರಿಗೆ ನೀಡುತ್ತಿದ್ದಾರೆ. ಆದ್ರಿದು ಸಾಕಾಗ್ತಿಲ್ಲ. ನಿರ್ವಹಣಾ ವೆಚ್ಚ ಹೆಚ್ಚಾಗಿದ್ದು ಬಾಡಿಗೆ ಪರಿಷ್ಕರಣೆ ಮಾಡಿ ಅಂತ ಗುತ್ತಿಗೆದಾರರು ಮನವಿ ಮಾಡಿದ್ರು. ಆದ್ರೂ ತಲೆಕೆಡಿಸಿಕೊಳ್ಳದ ಜಿಪಿಎಗೆ ಬಿಸಿ ಮುಟ್ಟಿಸೋಕೆ ಕಾಂಟ್ರಾಕ್ಟರ್ಸ್ ಮುಂದಾಗಿದ್ದು ಮುಷ್ಕರದ ಎಚ್ಚರಿಕೆ ನೀಡಿದ್ದಾರೆ. ಡೀಸೆಲ್ ದರ ಗಗನಕ್ಕೇರಿರೋದ್ರಿಂದ ಕಸದ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳ ಮೇಂಟೆನೆನ್ಸ್ ವೆಚ್ಚ ಹೆಚ್ಚಾಗ್ತಿದೆ. ಹಾಗೆಯೇ ಸಿಬ್ಬಂದಿ ವೇತನವೂ ಏರಿಕೆಯಾಗಿರೋದ್ರಿಂದ ಹಾಲಿ ನೀಡುತ್ತಿರುವ ದರದಲ್ಲಿ ಕಸ ವಿಲೇವಾರಿ ಮಾಡಲು ಸಾಧ್ಯವಾಗ್ತಿಲ್ಲ. ಕೂಡಲೇ ವೇತನ ಪರಿಷ್ಕರಣೆ ಮಾಡಿ ಅಂತ ಬಿಎಸ್ಡಬ್ಲ್ಯೂಎಂಎಲ್ ಸಿಇಒಗೆ ಪತ್ರದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಈಗೇನಾಗಿದೆ, 68 ರೂಪಾಯಿ ಡೀಸೆಲ್ ರೇಟ್ ಇದ್ದಾಗ ಈಗಿನ ಆಟೋ ಟಿಪ್ಪರ್ ಮತ್ತು ಮೇಂಟೆನೆನ್ಸ್ ವ್ಯವಸ್ಥೆಗೆ ಒಂದು ದರ ನಿಗದಿಯಾಗಿತ್ತು. ಈಗ ಹತ್ರ 100 ರೂಪಾಯಿ ಆಗಿದೆ. ಅದು 30ರಿಂದ 35 ರೂಪಾಯಿ ಈಗ ನಮ್ಮ ಗುತ್ತಿಗೆದಾರರಿಗೆ ನಷ್ಟ ಆಗ್ತಾ ಇದೆ ಪ್ರತಿ ಲೀಟರ್ಗೆ. ಅದ್ರ ಬಗ್ಗೆ ಪರಿಷ್ಕರಣೆ ಮಾಡಬೇಕು. ಇನ್ನು ಗುತ್ತಿಗೆದಾರರು ಜಿಪಿಎಗೆ ಬರೆದ ಪತ್ರದ ಕುರಿತಂತೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿ ಜಿಪಿಎ ಮುಖ್ಯ ಆಯುಕ್ತರು ಹಾಗೂ ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯ ಸಿಇಒ ಗಮನಕ್ಕೆ ತರೋ ಕೆಲಸ ಮಾಡಿತು. ಇದರಿಂದ ಎಚ್ಚೆತ್ತ ಜಿಪಿಎ ಅಧಿಕಾರಿಗಳು ಜೂನ್ 10ರ ಮಧ್ಯಾಹ್ನ 3 ಗಂಟೆಗೆ ಗುತ್ತಿಗೆದಾರರ ಜೊತೆ ದಿಢೀರ್ ಮೀಟಿಂಗ್ ಫಿಕ್ಸ್ ಮಾಡಿ ಬೇಡಿಕೆ ಈಡೇರಿಸೋ ಕೆಲಸಕ್ಕೆ ಮುಂದಾಗಿದೆ. ಒಟ್ಟಿನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಉದ್ಭವಿಸಿದ್ದ ಬೆಂಗಳೂರಿನ ಕಸದ ಗಂಡಾಂತರ ಸದ್ಯಕ್ಕೆ ಸಭೆ ಹಂತ ತಲುಪಿದೆ. ಜೂನ್ 10ರ ಜಿಪಿಎ ಮಹತ್ವದ ಸಭೆಯಲ್ಲಿ ಗುತ್ತಿಗೆದಾರರ ಬೇಡಿಕೆಗೆ ಅಧಿಕಾರಿಗಳು ಒಪ್ಪಿಗೆ ನೀಡ್ತಾರಾ, ಸಿಲಿಕಾನ್ ಸಿಟಿ ಕಸದ ನರಕವಾಗುವುದನ್ನ ತಪ್ಪಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.